ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ನೋಡಿ, ಸ್ವತಃ ಡಿ ಕೆ ಶಿವಕುಮಾರ್ ಪ್ಲಾನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ತಾವು ಮುಖ್ಯಮಂತ್ರಿ ಆಗಬೇಕಿದ್ರೆ ತಾವೇ ಡೈರೆಕ್ಟಾಗಿ ಹೋಗಿ ಕೇಳೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರನೇ ಅಲ್ವ ಟೀಮ್ನ ಇಟ್ಕೊಳ್ಳೋದು. ಆ ಟೀಮ್ಗೆ ಈಗ ಆ್ಯಕ್ಷನ್ ಪ್ಲ್ಯಾನ್, ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ. ಏನು ಮಾಡಬೇಕು, ದೆಹಲಿಗೆ ಯಾವಾಗ ಹೋಗಬೇಕು, ಮೀಟಿಂಗ್ ಯಾವಾಗ ಮಾಡಬೇಕು, ಡೆಲ್ಲಿಯಲ್ಲಿ ಯಾರನ್ನು ಭೇಟಿ ಆಗಬೇಕು, ದೆಹಲಿಗೆ ಹೋಗಬೇಕಿದ್ರೆ ಏನು ಹೇಳಿ ಹೋಗಬೇಕು, ಅಲ್ಲಿ ಹೈಕಮಾಂಡ್ ಅವ್ರಿಗೆ ಯಾವ ಕಾರಣ ಕೊಡಬೇಕು, ಹಾಗೂ ಅಂತಿಮವಾಗಿ ಏನಾಗಬೇಕು, ಇಷ್ಟನ್ನು ಕೂಡ ಸ್ಪಷ್ಟವಾಗಿ ವಿತ್ ಡೇಟ್, ವಿತ್ ಟೈಮ್, ವಿತ್ ಅಜೆಂಡಾ ಕೊಟ್ಟಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಪ್ಲಾನ್ ಏನು, ಆ ಆಕ್ಷನ್ ಪ್ಲಾನ್ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ, ಅವ್ರು ಕೊಟ್ಟಿರುವಂಥ ರೋಡ್ ಮ್ಯಾಪಲ್ಲಿ ಏನೇನೆಲ್ಲ ಇದೆ, ಯಾವ ಡೇಟ್, ಡೆಲ್ಲಿಗೆ ಹೋಗೋದು ಯಾವಾಗ, ಹಾಗೆ ಹೈಕಮಾಂಡ್ ಮುಂದೆ ಏನು ಹೇಳಲಿಕ್ಕೆ ತಯಾರಾಗಿದ್ದಾರೆ, ಮೀಡಿಯಾಗಳ ಮುಂದೆ ಏನು ಹೇಳಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬೈಟ್ ಸಹಿತ ತೋರಿಸ್ತೀನಿ ಇದನ್ನು ನಾನು ನಿಮಗೆ, ಸುಮ್ಮನೆ ಅಲ್ಲ. ತೆರೆ ಹಿಂದೆ ಹೇಳಿರೋದು ಬೇರೆ, ತೆರೆ ಮುಂದೆ ಕೂಡ ಹಿಂಟ್ ಕೊಟ್ಟಿದ್ದಾರೆ. ಅದೇನು ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹುಶಃ ಈಗ ತಾರಕಕ್ಕೇರಿದೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮುಂದಿನ ಒಂದು ವಾರದ ಒಳಗಾಗಿ ನೀವು ರಾಜ್ಯ ರಾಜಕಾರಣದಲ್ಲಿ ಊಹಿಸಲಾಗದಂತಹ, ಕಂಡು ಕೇಳರಿಯದಂತಹ ಹಲವು ಬೆಳವಣಿಗೆಗಳನ್ನ ನೋಡುವವರಿದ್ದೀರಿ. ಯಾಕಂದರೆ ಆ ರೀತಿಯ ತಯಾರಿ ತೆರೆಯ ಹಿಂದೆ ನಡೀತಾ ಇದೆ. ಸುಮ್ಮನೆ ಅಲ್ಲ, ಇವರೆಲ್ಲ ಮೀಟಿಂಗ್ ಸೇರ್ತಾ ಇರೋದು, ಅಲ್ಲಿ ಫಾರಿನಿಗೆ ಹೋಗಿರೋದು, ಡೆಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಿರೋದು ಸುಮ್ಮನೆ ಅಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ತಮ್ಮ ಬೈಟ್ನಲ್ಲಿ, ಅಂದರೆ ಅಧಿಕೃತವಾದ ಬಹಿರಂಗ ಹೇಳಿಕೆಯಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ನಾನು. ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ತೆರೆಯ ಹಿಂದೆ ಮಾತಾಡಿರೋದೇನು ನೋಡಿ. ನಿನ್ನೆ ಏನು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೆಲ್ಲ ಒಂದು ಸಭೆ ಸೇರಿದ್ರಲ್ಲ, ಅಂದರೆ ಊಟದ ಸಭೆ, ಅದು ಎಚ್ ಸಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಆ ನೆಪದಲ್ಲಿ ಸೇರ್ಕೊಂಡಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಜೆಂಡಾ ಕೊಟ್ಟೇ ಕಳಿಸಿದ್ರು. ಏನೇನು ಮಾತಾಡಬೇಕು. ನಂಬರ್ 1, ದೆಹಲಿಗೆ ಯಾವಾಗ ಹೋಗಬೇಕು, ಡೆಲ್ಲಿಗೆ ಯಾರ್ಯಾರು ಹೋಗಬೇಕು. ಕಳೆದ ಬಾರಿ ಒಂದು 4-5 ಜನ ಹೋಗಿದ್ರಷ್ಟೇ. ಈ ಬಾರಿ ಬಹಳ ದೊಡ್ಡ ಟೀಮ್ ಡೆಲ್ಲಿಗೆ ಹೋಗ್ಲಿಕ್ಕೆ ರೆಡಿಯಾಗಿದೆ, ಹೈಕಮಾಂಡ್ನ ಭೇಟಿ ಆಗ್ಲಿಕ್ಕೆ ರೆಡಿಯಾಗಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದಾಗ ಅವರೇನಂದ್ರು ಗೊತ್ತಾ, ಏನೋ ಅವರೆಲ್ಲ ಮಂತ್ರಿ ಸ್ಥಾನ ಕೇಳಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ಅಂದರೆ ಇವರೇ ಕೊಟ್ಬಿಟ್ರು ಟಾಪಿಕ್ನ. ಏನು ಹೇಳೋಗ್ಬೇಕು, ಮೀಡಿಯಾದವ್ರಿಗೆ ಏನು ಹೇಳಬೇಕು, ಯಾವ ನೆಪದಲ್ಲಿ ಡೆಲ್ಲಿಗೆ ಹೋಗ್ಬೇಕು ಅನ್ನೋದನ್ನು ಇವರೇ ಹೇಳ್ಕೊಟ್ಬಿಟ್ರು. ಮಂತ್ರಿ ಸ್ಥಾನ ಕೇಳೋಕ್ಕೆ ಅವರೆಲ್ಲ ಪಾಪ ಫಸ್ಟ್ ಟೈಮ್ ಎಮ್ ಎಲ್ ಎಗಳಾಗಿದ್ದಾರೆ, ನಾವೆಲ್ಲ ಓಲ್ಡ್ ಆಗಿಬಿಟ್ವಿ ಅಂತಾರೆ. ಹಿಂಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ನಾನು, ಎಚ್ ಕೆ ಪಾಟೀಲ್ರು, ಎಚ್ ಸಿ ಮಹದೇವಪ್ಪ, ಪರಮೇಶ್ವರ್, ಸಿದ್ದರಾಮಯ್ಯನವರು ಎಲ್ಲ ಓಲ್ಡ್ ಆಗಿಬಿಟ್ವಿ, ಹೊಸೊಬ್ರಿಗೆ ಅವಕಾಶ ಸಿಗಬೇಕಲ್ಲ, ಏನೋ ಕೇಳ್ಕೊಂಡು ಹೋಗ್ತಾರೆ, ಏನೇನೋ ಆಸೆ ಇರುತ್ತವರಿಗೆ, ಹಿಂಗೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಮತ್ತು ನಿಮಗೆ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವ್ರಿಗೊಂದು ದೊಡ್ಡ ಬಲ ಬೇರೆ ಸಿಕ್ಕಿದೆ ಈಗ. ಅದು ಹೇಳ್ತೀನಿ ಏನು ಅಂತ, ಅದನ್ನು ಕೂಡ ಮುಂದೆ ಇದೆ. ಆದರೆ ನಿಮಗೆ ಹಿಂಟ್ ಕೊಡ್ತಾ ಇದ್ದೀನಿ ಏನು ಅಂತ ಹೇಳಿ. ಮತ್ತೇನು ಟಕ್ಕರ್ ಕೊಟ್ಟರು ಗೊತ್ತಾ ಡಿ ಕೆ ಶಿವಕುಮಾರ್ ಅವರು. ಇವರ ಸಭೆಯ ಹಿನ್ನೆಲೆಯಲ್ಲಿ, ಸಭೆ ಬಗ್ಗೆ ಕೇಳಿದ ಕೂಡಲೇ ಯಾರ್ಯಾರೋ ಹೋಗ್ತಾರೆ, ಫಾರಿನಿಗೆಲ್ಲ ಹೋಗ್ತಾರೆ, ರೆಸ್ಟ್ ತಗೊಳಕ್ಕೆ ಅಂತ ಹೋಗ್ತಾರೆ, ಫಾರಿನಿಗೆ ಅಧ್ಯಯನಕ್ಕೆ ಅಂತ ಹೋಗ್ತಾರೆ. ಯಾರಿಗೆ ಟಾಂಗ್ ಕೊಟ್ಟಿದ್ದು ಗೊತ್ತಾಯ್ತಲ್ಲ, ಅಧ್ಯಯನಕ್ಕೆ ಅಂತ ಹೋಗ್ತಾರೆ. ಇವರು ಏನೋ ಸಭೆ ಮಾಡಿದ್ದಾರೆ, ಊಟಕ್ಕೆ ಅಂತ ಸೇರ್ತಾರೆ. ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ ಅಂದರು. ಅಂದರೆ ಎಲ್ಲೆಲ್ಲೋ ಹೋಗೋದು ಕೂಡ ಇವರ ಪ್ಲಾನ್ ಆಫ್ ಆ್ಯಕ್ಷನ್ಲಿದೆ ಅಂತ ಆಯಿತು. ರೆಸಾರ್ಟ್ ಪಾಲಿಟಿಕ್ಸ್ಗೆ ವೇದಿಕೆ ಸಿದ್ಧ ಆಗ್ತಾ ಇದೆ ಅನ್ನುವಂಥ ಹಿಂಟ್ ಇದು. ನಂಬರ್ 1, ಇನ್ನೊಂದು ಸುತ್ತಿನ ಸಭೆ ನಡೆಯುತ್ತೆ. ಬಹುತೇಕ ಮಾರ್ಚ್ 1ನೇ ತಾರೀಕು ಮತ್ತೊಂದು ಸುತ್ತಿನ ಸಭೆ ನಡೆಯುವಂಥ ಸಾಧ್ಯತೆ ಇದೆ. ಮಾರ್ಚ್ 2ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ದೆಹಲಿಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ. ಮಂತ್ರಿ ಸ್ಥಾನ ಕೇಳಲಿಕ್ಕೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಹೈಕಮಾಂಡ್ ಮೇಲೆ ನೇರವಾಗಿ ಈ ಬಾರಿ ಒತ್ತಡ ಹಾಕ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವ ಹಿನ್ನೆಲೆಯಲ್ಲಿ ಒಂದು ತೀರ್ಮಾನ ಮಾಡಲೇಬೇಕು ಅಂತೇಳಿ ಈಗಾಗಲೇ ಖರ್ಗೆ ಅವ್ರ ಜೊತೆ ಟೈಮ್ ಕೂಡ ಫಿಕ್ಸ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಸುರ್ಜೇವಾಲಾ ಅವರು ಕೂಡ ಟೈಮ್ ಕೊಡುವಂಥ ಸಾಧ್ಯತೆ ಇದೆ. ಪ್ರಶ್ನೆ ಇರೋದು, ವೇಣುಗೋಪಾಲ್ ಸಿಗ್ತಾರಾ? ಅವರು ಕೇರಳ ಎಲೆಕ್ಷನಲ್ಲಿ ಬ್ಯುಸಿ ಇದ್ದಾರೆ. ಈವನ್ ರಾಹುಲ್ ಗಾಂಧಿ ಅವರು ಕೂಡ, ಪ್ರಿಯಾಂಕಾ ಗಾಂಧಿ ಅಸ್ಸಾಮಲ್ಲಿ ಬ್ಯುಸಿ ಇದ್ದಾರೆ. ಹೀಗಾಗಿ ಬೇರೆ ಇನ್ಯಾರು ಸಿಗ್ತಾರೋ ಗೊತ್ತಿಲ್ಲ. ಈ ಇಬ್ಬರ ಟೈಮ್ ಬಹುತೇಕ ಫಿಕ್ಸ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಅದ್ರ ಜೊತೆಗೆ ಮತ್ತೆ ನೋಡಿ, ಯಾರು ನಿನ್ನೆ ಮೀಟಿಂಗ್ ಮಾಡಿದ್ರಲ್ಲ ಆ ಸಭೆಯಲ್ಲಿ ಕದಲೂರು ಉದಯ್ ಇದ್ದರು. ಅವ್ರು ಹೇಳ್ತಾ ಇದ್ರು, ಇದು ಶಕ್ತಿ ಪ್ರದರ್ಶನ ಅಂತ ಅನ್ಕೊಬಿಡಿ, ನಮ್ಮ ನಂಬರ್ ಇನ್ನೂ ಜಾಸ್ತಿ ಇದೆ, ಇನ್ನೂ ಭಾಳ ಜನ ಇದ್ದೀವಿ ನಾವು ಅಂತ ಹೇಳ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಸಂಖ್ಯೆ ಇಷ್ಟೇ ಅಲ್ಲ, ನಾವು ಶಕ್ತಿ ಪ್ರದರ್ಶನ ಮಾಡೋದಾದರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿದ್ದೀವಿ. ಆದರೆ ಡೆಲ್ಲಿಗೆ ಹೋಗೋ ತೀರ್ಮಾನ ಮಾಡಿದ್ದೀವಿ ಈಗ. ಅಂದರೆ ಇದು ಡೆಲ್ಲಿಗೆ ಹೋಗೋ ಟೀಮು. ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಈ 18 ಜನರ ತಂಡ ಡೆಲ್ಲಿಗೆ ಹೋಗ್ಲಿಕ್ಕೋಸ್ಕರ ರೆಡಿ ಆಗಿರುವಂಥ ಟೀಮ್ ಅಂತ ಹೇಳಿ. ಮತ್ತು ಬಹುತೇಕ ಇವರೆಲ್ಲ 2ನೇ ತಾರೀಕು ದೆಹಲಿಗೆ ಹೋಗಿ ಒತ್ತಡ ಹೇರಿ ಬಂದ ನಂತರ ಅಲ್ಲಿಂದ ಕರ್ನಾಟಕಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಇಲ್ಲ. ರೆಸಾರ್ಟ್ಗೆ ಹೋಗಿ ಕುಳಿತುಕೊಳ್ಳಬಹುದು ಅನ್ನುವಂಥ ಮಾಹಿತಿಯೂ ಇದೆ. ಅಂದರೆ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಬಲ ಬಂದಿದೆ ಅಂದೆ. ಅದೇನು ಅಂತ ಹೇಳ್ತೀನಿ, ಯಾವ ಬಲ ಅಂತ ಹೇಳ್ತೀನಿ. ಅಂದರೆ ನಂಬರ್ ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅವ್ರದ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದರ ನಡುವೆ ಏನಾಗಿದೆ, ಆ ಬಲ ಯಾರು ಇನ್ನೊಬ್ಬರು ಸೇರ್ಪಡೆ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಟೀಮ್ಗೆ.
ಯಾರು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಮೈಸೂರಲ್ಲಿ ತನ್ವೀರ್ ಸೇಠ್ ಅವರು ತೀವ್ರವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ. ಮೊದಲು ಹೈಕಮಾಂಡ್ ಒಂದು ತೀರ್ಮಾನ ಮಾಡಬೇಕು, ಈ ರೀತಿಯ ಗುಂಪು ಸಭೆಗಳು ನಿರಂತರವಾಗಿ ನಡೀತಾ ಹೋಗುತ್ತೆ ಇಲ್ಲ ಅಂದರೆ ಅಂಥೇಳಿ ಅವರು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ನಿರಂತರವಾಗಿ ದನಿ ಎತ್ತಾ ಇದ್ದಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಬಲ, ಶಕ್ತಿ, ಇನ್ನೊಂದು ನಂಬರ್ ಜಾಸ್ತಿ ಆಗಿದೆ ಅಂತ ಹೇಳಿದೆ. ನಾಳೆ ನಂಬರ್ ಗೇಮ್ ಶುರು ಆದರೆ ಬೇಕಲ್ಲ. ಈಗಾಗಲೇ ವೀರೇಂದ್ರ ಪಪ್ಪಿ ಏನು ಇಡಿ ಅರೆಸ್ಟ್ ಮಾಡಿತ್ತು, ಅವ್ರು ಬಂದ್ರಲ್ಲ. ಈಗ ಮತ್ತೊಬ್ಬರು ಬಂದರು ಡಿ ಕೆ ಶಿವಕುಮಾರ್ ಅವ್ರ ಟೀಮ್ಗೆ. ಯಾರು? ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿದೆ. ಸೊ ಅವರು ಕೂಡ ಈಗ ಹೊರಗಡೆ ಬಂದಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರ ಬಲ ಇನ್ನೊಂದು ಸಂಖ್ಯೆ ಜಾಸ್ತಿ ಆಯಿತು. ವಿನಯ್ ಕುಲಕರ್ಣಿ ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಂದ ಇದ್ದಾರೆ. ಇವರೆಲ್ಲ ಹೊರಗೆ ಬರ್ತಿರೋದು ನೋಡಿದ್ರೆ ಏನೋ ತೆರೆ ಹಿಂದೆ ನಡೀತಾ ಇದೆ. ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಲವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಯಾರ್ಯಾರ ಜೊತೆ ಕನೆಕ್ಷನ್ ಇಟ್ಕೊಂಡು ಏನೇನು ಪ್ಲಾನ್ ಆಫ್ ಆ್ಯಕ್ಷನ್ ಆಗಿದೆಯೋ ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಲೆವೆಲ್ಲಿಗೆ ರೆಡಿಯಾಗಿದೆ. ಅವೆಲ್ಲವೂ ಕೂಡ ನಿಮಗೀಗ ಏನು ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೈ. ಮುಂದೆ ನೋಡ್ತಾ ಹೋಗ್ತೀರಿ ಏನೇನೆಲ್ಲ ಆಗ್ತಾ ಹೋಗುತ್ತಂದರೆ ಬಹುಶಃ ರಾಜ್ಯ ರಾಜಕಾರಣದಲ್ಲಿ ಕಂಡು ಕೇಳಲೇದಂತಹ ಬೆಳವಣಿಗೆಗಳು ಒಂದೇ. ನನಗನ್ಸುತ್ತೆ 3ನೇ ತಾರೀಕಿನ ಒಳಗಾಗಿ ಹೈಕಮಾಂಡ್ ತೀರ್ಮಾನ ಮಾಡದೆ ಹೋದರೆ 6ನೇ ತಾರೀಕು ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಲಿಕ್ಕೆ ಬಂದಾಗಲೇ ಬಹುಮತ ಸಾಬೀತು ಮಾಡಿ ಅಂತಲೇ ವಿರೋಧ ಪಕ್ಷದವರು ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಹಾಗಾದ ಪಕ್ಷದಲ್ಲಿ ಅದರ ನಡುವೆಯೂ ಇವರು ಬಜೆಟ್ ಮಂಡನೆ ಮಾಡ್ತಾರೆ, ಆದರೆ ಗವರ್ನರ್ ಎಂಟರ್ ಆಗ್ತಾರೆ. ಒಂದು ವೇಳೆ ಶಾಸಕರೆಲ್ಲ ಹೋಗಿ ರೆಸಾರ್ಟಲ್ಲಿ ಕೂತಿದ್ದೇ ಆದರೆ ಆಗ ಗವರ್ನರ್ ಇಂಟರ್ವ್ಯೂನ್ ಆಗ್ತಾರೆ. ಅವ್ರು ಕೇಳ್ಬೋದು, ನಿಮ್ಮ ಬಲವನ್ನು ಸಾಬೀತು ಮಾಡಿ, ನಿಮಗೆ ಬಹುಮತ ಇಲ್ಲ ಅನ್ನುವಂಥ ಆಪಾದನೆ ಕೇಳಿಬಂದಿದೆ ಅಂತ. ಯಾಕಂದರೆ BJPಯವರು JDS ಅವರು ಹೋಗಿ ಗವರ್ನರ್ಗೆ ದೂರು ಕೊಡ್ತಾರೆ. ಗವರ್ನರ್ ಎಂಟರ್ ಆಗ್ತಾರೆ, ಅವ್ರ ಮಧ್ಯಪ್ರವೇಶ ಮಾಡಿ ಬಹುಮತ ಸಾಬೀತಿಗೆ ಕೇಳ್ತಾರೆ. ಯಾಕಂದರೆ ಬಜೆಟ್ ಪಾಸ್ ಆಗಬೇಕಿದ್ರು ಇವ್ರಿಗೆ ಬಹುಮತ ಬೇಕು. ಅದಕ್ಕೂ ಮೊದಲೇ ಇವರು ಗವರ್ನರ್ ಮುಹೂರ್ತ ಫಿಕ್ಸ್ ಮಾಡಿಬಿಡ್ತಾರೆ. ಯಾಕಂದರೆ ಬಹುಮತ ಯಾವತ್ತು ಸಾಬೀತು ಮಾಡಬೇಕು ಅಂಥೇಳಿ ಡೇಟ್ ಫಿಕ್ಸ್ ಮಾಡೋದು ಗವರ್ನರ್, ಅದು ಅವರ ಅಧಿಕಾರ, ಅವರ ವಿವೇಚನಾಧಿಕಾರ. ಅವರು ಡೇಟ್ ಫಿಕ್ಸ್ ಮಾಡ್ತಾರೆ. ಅಂದರೆ ಇವರು ಈ ಮಾಸಾಂತ್ಯದವರೆಗೂ 30ನೇ ತಾರೀಕು 31ನೇ ತಾರೀಕುವರೆಗೂ ಕಾದಿಟ್ಕೊಂಡು ಅವತ್ತು ಬಜೆಟ್ ಪಾಸ್ ಮಾಡ್ಕೊಳ್ಳೋದು. ಬಜೆಟ್ ಬಿದ್ದೋದ್ರೆ ಅಲ್ವಾ ಸರ್ಕಾರ ಬೀಳೋದು. ಬಜೆಟ್ ಬೀಳಕ್ಕೆ ಬಿಡಲ್ಲ, ಅಷ್ಟರೊಳಗೇನೋ ಅಡ್ಜಸ್ಟ್ ಮಾಡ್ಕೋತೀವಿ ಅನ್ನೋ ಲೆವೆಲ್ಗೆ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ಅವಕಾಶ ಸಿಗೋದಿಲ್ಲ. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದೇ ಆದರೆ ಬಹುಮತ ಸಾಬೀತು ಮಾಡುವಂಥ ಅನಿವಾರ್ಯತೆ ಬಂದರೆ ಏನು ಬೇಕಾದರೂ ಆಗುತ್ತೆ. ಒಂದು ವೇಳೆ ಇವರು ಬಹುಮತ ಸಾಬೀತು ಮಾಡುವಲ್ಲಿ ವಿಫಲರಾದರೆ ಆಗ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಗ್ಬೋದು, ಪ್ರೆಸಿಡೆಂಟ್ ರೂಲ್ ಬರ್ಬೋದು. ಮುಂದಿನ 6 ತಿಂಗಳ ಕಾಲ ರಾಷ್ಟ್ರಪತಿ ಆಳ್ವಿಕೆಯನ್ನು ತಂದು ಅದರ ನಡುವೆ ರಾಜಕೀಯವಾದ ಸಮೀಕರಣ ಶುರು ಆಗುತ್ತೆ. ಎನಿಥಿಂಗ್ ಮೇ ಹ್ಯಾಪನ್. ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕಾಲ ಉತ್ತರ ಕೊಡುತ್ತೆ ಅಂತಿದ್ರಲ್ಲ, ಬಂತು ಕಾಲ. ಒಂದು ವೇಳೆ ಹೈಕಮಾಂಡ್ ಈ ಬಾರಿ ತೀರ್ಮಾನ ಮಾಡದೆ ಹೋದರೆ ಏನೋ ಒಂದು ಆಗೋದಂತೂ ಗ್ಯಾರಂಟಿ. ಆ ದೃಷ್ಟಿಯಿಂದ ನೋಡೋದಾದರೆ ಮುಂದಿನ 1 ವಾರದ ರಾಜಕೀಯ ಬೆಳವಣಿಗೆಗಳು ಬಹಳ ಮುಖ್ಯ, ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರಕಾರ ಏನಾಗ್ಬೋದು? ಯಾರದು ಮೇಲುಗೈ ಆಗ್ಬೋದು? ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಗೆಲ್ಬೋದಾ ಅಥವಾ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಗೆಲ್ಬೋದಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.